ಇನ್ನು ಬಿಬಿಎಂಪಿ ಫೈನ್ ಸೂಚನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದ ಸ್ವಚ್ಛತೆಯನ್ನ ಕಾಪಾಡದೇ ಇದ್ರೆ ಬಿಬಿಎಂಪಿಗೂ ದಂಡ ಹಾಕಿ ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಬಿಎಂಪಿಗೆ ದಂಡ ವಿಧಿಸುವಂತೆ ಸಾರ್ವಜನಿಕರೇ ಈಗ ಆಕ್ರೋಶವನ್ನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಮೂಲಕ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಮನೆ ಸುತ್ತಲೂ ಸ್ವಚ್ಛತೆ ಕಾಪಾಡದೇ ಇದ್ರೆ ದಂಡವನ್ನ ವಿಧಿಸಲಾಗುತ್ತೆ. ನಗರದ ರಸ್ತೆ ಅಂಡರ್ ಪಾಸ್ಗಳು ಗಬ್ಬೆದ್ದು ನಾಡ್ತಾ ಇದೆ. ಯಶವಂತಪುರ ರೈಲ್ವೆ ನಿಲ್ದಾಣ ಅಂಡರ್ ಪಾಸ್ನಲ್ಲಿ ನೀರು ನಿಂತಾ ಇದೆ. ಕಳೆದ 1 ತಿಂಗಳಿನಿಂದ ಕೊಳಚೆ ನೀರು ತುಂಬಿ ಅಲ್ಲಿ ವಾಸನೆ ಬರ್ತಾ ಇದೆ. ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ಸೋಂಕು ಬರುವ ಸಾಧ್ಯತೆ ಕೂಡ ಇದೆ. ಈ ಆತಂಕವನ್ನು ಈಗ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಲೀನ್ ಮಾಡದ ಪಾಲಿಕೆಗೂ ಕೂಡ ದಂಡ ವಿಧಿಸಿ ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಸಾರ್ವಜನಿಕರು. ಅಂಡರ್ ಪಾಸ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ಅಲ್ಲಿ ಗಬ್ಬು ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಇದೆ. ಅದರ ಜೊತೆಗೆ ಸೊಳ್ಳೆಗಳು ಹುಟ್ಟೋದಕ್ಕೆ ಅಲ್ಲಿ ಪೂರಕವಾಗಿರುವಂತಹ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅದನ್ನು ಸ್ವಚ್ಛ ಮಾಡದೆ ಸಾರ್ವಜನಿಕರ ಮೇಲೆ ಗೂಬೆ ಕೊಡಿಸೋದು, ಸಾರ್ವಜನಿಕರ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಹಾಕ್ತಾ ಇದ್ದಾರೆ. ಬಿಬಿಎಂಪಿ ಮೇಲೆಗೆ ದಂಡವನ್ನು ಹಾಕಿ ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಹಾಕ್ಬೇಕು, ಅದು ಒಳ್ಳೇದು ಗೊತ್ತಾ. ಯಾಕೆ ಇಷ್ಟೆಲ್ಲ ನೋಡಿದಾರಲ್ಲ, 15 ದಿವಸ ಆಯ್ತು ನೋಡ್ತಾ ಇದ್ದಾರೆ, 1 ತಿಂಗಳಾಯ್ತು, ಯಾರು ಕೇರ್ ಮಾಡ್ತಾ ಇಲ್ಲ. ಎಷ್ಟು ಜನಕ್ಕೆ ಕಾಯಿಲೆ ಬರ್ತಾ, ಏನು ಸುದ್ದಿ ಅದೆಲ್ಲ ಬೇಕತ್ತಾನೆ, ಎಷ್ಟು ಆರೋಗ್ಯ ಹಾಳಾಗುತ್ತೆ ಗೊತ್ತಾ. 10 ತಿಂಗಳಾಯ್ತು ಯಾರು ದಾದ ಮಾಡ್ತಾ ಇಲ್ಲ. ಹಾಕ್ತಾ ಈ ಸದ ಯಾರು ಫೈನ್ ಹಾಕ್ಬೇಕು ಬಿಬಿಎಂಪಿ ಅವರಿಗೆ? ಈ ರೋಡ್ ಅಂತೂ ಕಚ್ಚಡ ಆಗ್ಬಿಟ್ಟತಿ, ಓಡಾಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಎಲ್ಲ ಬಿಬಿಎಂಪಿಯವರು ಎಲ್ಲ ಸರಿಯಾಗಿ ಇದು ಮಾಡೋಕೆ ಹೋಗಲ್ಲ, ಕ್ಲೀನ್ ಮಾಡಲ್ಲ. ಎಲ್ಲ ಅವ್ರು ಗೆದ್ರಂತೂ ಅವ್ರಿಗೆ ಆಗುತ್ತೆ, ನಮಗಂತೂ ಏನು ಸಿಗಲ್ಲ. ಅರ್ಥ ಆಯ್ತಾ? ಕ್ಲೀನಾಗಿ ರೋಡ್ ಕ್ಲೀನಾಗೆ ಬಸ್ಸಿಗೆಲ್ಲ ಫ್ರೀಯಾಗಿ ಕೊಟ್ಟಾರಲ್ಲ, ಇದೆಲ್ಲ ರೆಡಿ ಮಾಡ್ಸಕ್ಕೆ ಹೇಳಿ, ಅದಲ್ಲ ಯಾರಿಗೆ ಹಾಕ್ಬೇಕು ಕೇಳಿ, ಅವ್ರನ್ನೇ ಕೇಳ್ಕೊಂಡು. ಇನ್ನು ಬಿಬಿಎಂಪಿ ಫೈನ್ ಸೂಚನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದ ಸ್ವಚ್ಛತೆಯನ್ನ ಕಾಪಾಡದೇ ಇದ್ರೆ ಬಿಬಿಎಂಪಿಗೂ ದಂಡ ಹಾಕಿ ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಬಿಎಂಪಿಗೆ ದಂಡ ವಿಧಿಸುವಂತೆ ಸಾರ್ವಜನಿಕರೇ ಈಗ ಆಕ್ರೋಶವನ್ನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಮೂಲಕ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಮನೆ ಸುತ್ತಲೂ ಸ್ವಚ್ಛತೆ ಕಾಪಾಡದೇ ಇದ್ರೆ ದಂಡವನ್ನ ವಿಧಿಸಲಾಗುತ್ತೆ. ನಗರದ ರಸ್ತೆ ಅಂಡರ್ ಪಾಸ್ಗಳು ಗಬ್ಬೆದ್ದು ನಾಡ್ತಾ ಇದೆ. ಯಶವಂತಪುರ ರೈಲ್ವೆ ನಿಲ್ದಾಣ ಅಂಡರ್ ಪಾಸ್ನಲ್ಲಿ ನೀರು ನಿಂತಾ ಇದೆ. ಕಳೆದ 1 ತಿಂಗಳಿನಿಂದ ಕೊಳಚೆ ನೀರು ತುಂಬಿ ಅಲ್ಲಿ ವಾಸನೆ ಬರ್ತಾ ಇದೆ. ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ಸೋಂಕು ಬರುವ ಸಾಧ್ಯತೆ ಕೂಡ ಇದೆ. ಈ ಆತಂಕವನ್ನು ಈಗ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಲೀನ್ ಮಾಡದ ಪಾಲಿಕೆಗೂ ಕೂಡ ದಂಡ ವಿಧಿಸಿ ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಸಾರ್ವಜನಿಕರು. ಅಂಡರ್ ಪಾಸ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ಅಲ್ಲಿ ಗಬ್ಬು ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಇದೆ. ಅದರ ಜೊತೆಗೆ ಸೊಳ್ಳೆಗಳು ಹುಟ್ಟೋದಕ್ಕೆ ಅಲ್ಲಿ ಪೂರಕವಾಗಿರುವಂತಹ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅದನ್ನು ಸ್ವಚ್ಛ ಮಾಡದೆ ಸಾರ್ವಜನಿಕರ ಮೇಲೆ ಗೂಬೆ ಕೊಡಿಸೋದು, ಸಾರ್ವಜನಿಕರ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಹಾಕ್ತಾ ಇದ್ದಾರೆ. ಬಿಬಿಎಂಪಿ ಮೇಲೆಗೆ ದಂಡವನ್ನು ಹಾಕಿ ಅನ್ನುವಂಥ ಒತ್ತಾಯವನ್ನ ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಹಾಕ್ಬೇಕು, ಅದು ಒಳ್ಳೇದು ಗೊತ್ತಾ. ಯಾಕೆ ಇಷ್ಟೆಲ್ಲ ನೋಡಿದಾರಲ್ಲ, 15 ದಿವಸ ಆಯ್ತು ನೋಡ್ತಾ ಇದ್ದಾರೆ, 1 ತಿಂಗಳಾಯ್ತು, ಯಾರು ಕೇರ್ ಮಾಡ್ತಾ ಇಲ್ಲ. ಎಷ್ಟು ಜನಕ್ಕೆ ಕಾಯಿಲೆ ಬರ್ತಾ, ಏನು ಸುದ್ದಿ ಅದೆಲ್ಲ ಬೇಕತ್ತಾನೆ, ಎಷ್ಟು ಆರೋಗ್ಯ ಹಾಳಾಗುತ್ತೆ ಗೊತ್ತಾ. 10 ತಿಂಗಳಾಯ್ತು ಯಾರು ದಾದ ಮಾಡ್ತಾ ಇಲ್ಲ. ಹಾಕ್ತಾ ಈ ಸದ ಯಾರು ಫೈನ್ ಹಾಕ್ಬೇಕು ಬಿಬಿಎಂಪಿ ಅವರಿಗೆ? ಈ ರೋಡ್ ಅಂತೂ ಕಚ್ಚಡ ಆಗ್ಬಿಟ್ಟತಿ, ಓಡಾಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಎಲ್ಲ ಬಿಬಿಎಂಪಿಯವರು ಎಲ್ಲ ಸರಿಯಾಗಿ ಇದು ಮಾಡೋಕೆ ಹೋಗಲ್ಲ, ಕ್ಲೀನ್ ಮಾಡಲ್ಲ. ಎಲ್ಲ ಅವ್ರು ಗೆದ್ರಂತೂ ಅವ್ರಿಗೆ ಆಗುತ್ತೆ, ನಮಗಂತೂ ಏನು ಸಿಗಲ್ಲ. ಅರ್ಥ ಆಯ್ತಾ? ಕ್ಲೀನಾಗಿ ರೋಡ್ ಕ್ಲೀನಾಗೆ ಬಸ್ಸಿಗೆಲ್ಲ ಫ್ರೀಯಾಗಿ ಕೊಟ್ಟಾರಲ್ಲ, ಇದೆಲ್ಲ ರೆಡಿ ಮಾಡ್ಸಕ್ಕೆ ಹೇಳಿ, ಅದಲ್ಲ ಯಾರಿಗೆ ಹಾಕ್ಬೇಕು ಕೇಳಿ, ಅವ್ರನ್ನೇ ಕೇಳ್ಕೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.